ನನಗೆ ಅದೇ ಆಶ್ಚರ್ಯ, ಏನು ಇವ್ರಿಗೆ ಏನಾಗಿದೆ ಅಂತೇಳಿ. ಒಳ್ಳೆಯ ಉತ್ತಮವಂತ ಬೆಳೆ ಬೆಳೀತಕ್ಕಂಥ ರೈತರ ಭೂಮಿನೇ ಯಾತಿ ಕುಡ್ಕೊಂಡು ಹೋಗ್ತಾರೆ ಇವರು. ಯಾತಿಕ್ಕಿದು ಈ ರೀತಿ ಈ ಸ್ವೇಚ್ಛಾಚಾರದಲ್ಲಿ ಹೊರಟಿದ್ದಾರೆ. ಇದು ಕೊನೆಗೆ ಏನು ಪರಿಸ್ಥಿತಿ ಎದುರಿಸಬೇಕಾಗುತ್ತೆ ಅನ್ನೋದು ಇನ್ನೂ ಅವ್ರನ್ನ ಚಿಂತೆ ಮಾಡ್ತಾ ಇಲ್ಲ. ಅವ್ರ ಪಾಪ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಮುಂದಿನ 15 ವರ್ಷ ಇವರೇ ಮುಖ್ಯಮಂತ್ರಿ ಇರ್ತಾರಂತೆ. ಈ 2 ವರ್ಷ ಇದ್ದರೆ, ಈ 2 ವರ್ಷ ಏನಾದರೂ ಕಂಪ್ಲೀಟ್ ಮಾಡಿದ್ರು ವಿಧಾನಸೌಧನೂ ಮಾರಾಟ ಮಾಡೋದ್ರೇನು ಆಶ್ಚರ್ಯ ಪಡಬೇಡಿ. ನನ್ನ ಅಭಿಪ್ರಾಯದಲ್ಲಿ ಹೋಗ್ತಿರೋ ಮಾರ್ಗದಲ್ಲಿ ವಿಧಾನಸೌಧ ಯಾವಾಗ ಯಾರಿಗೆ ಬರ್ಕೊಡ್ತಾರೋ ಗೊತ್ತಿಲ್ಲ, ಇಲ್ಲ ಅವರೇ ಬರ್ಸ್ಕೊಂಡ್ಬಿಡ್ತಾರೋ ಗೊತ್ತಿಲ್ಲ. ವಿಧಾನಸೌಧ ನಮ್ಮ ಅಪ್ಪನ ಆಸ್ತಿ ಅಂತ, ನಾನೀಗ ಮುಖ್ಯಮಂತ್ರಿ ಆಗಿದ್ದೀನಿ, ಇದು ನಮ್ಮ ಅಪ್ಪಂದೇ ಆಸ್ತಿ ಇದು ಅಂತೇಳಿ ಅದನ್ನು ಬರ್ಸ್ಕೊಂಡ್ರು ಏನು ಆಶ್ಚರ್ಯ ಪಡಬೇಡಿ. ಅದು ಆ ಮಟ್ಟಕ್ಕಿದ್ದಾರೆ ಇವರು. ಅವ್ರಿಗೆ ಏನಾದ್ರು ಅದೇ ಇಂಥ ಮಂತ್ರಿಗಳು ಇತ್ಕೊಂಡು ಈ ರಾಜ್ಯ ಉಳಿಸ್ತೀರಾ? ಇಂಥವ್ರನ್ನೆಲ್ಲ ಮಂತ್ರಿ ಮಾಡ್ಕೊಂಡು ಅದ್ಯಾರು ಓದಿ ಸಬ್ಜೆಕ್ಟ್ ಅವ್ರಿಗೆ ಓದೋಕ್ಕೆ ಅವ್ರ ಟೈಮ್ ಇಲ್ಲದೆ ಇದ್ದರೆ ಯಾರಾದರೂ ಬುದ್ಧಿವಂತರ ಹತ್ರ ವಕೀಲರುಗಳ ಹತ್ರ ಚರ್ಚೆ ಮಾಡಿ ತಿಳ್ಕೋಬೇಕಲ್ಲ ವಿಷಯನ, ಏನಾಗಿದೆ ಇದು ಅಂತೇಳಿ. ಇನ್ನೂ 10 ವರ್ಷ ಇದೆ, 30 ವರ್ಷ ಮುಗಿದೇ ಹೋಯ್ತೀಗ. ಮುಂದಿನ 27ಕ್ಕೆ ಮುಂದಿನ ವರ್ಷ ಏಪ್ರಿಲ್ ಬಂದರೆ ಅಗ್ರಿಮೆಂಟ್ ಆಗಿ ಎಲ್ಲಿದೆ ರಸ್ತೆ? ಇದೆಲ್ಲ ಯಾವುದೋ ಒಂದು ಹೇಳಿಕೆ ನೋಡಿದೆ, ಹಳೆಯದು, ಒಂದು 2011-12 ಈ ಕಡೆ ಏನೋ ನಾಳೆ ಬೆಳಗ್ಗೆಯಿಂದ ಮೈಸೂರು ಕಡೆಯಿಂದ ಶುರು ಮಾಡ್ತೀನಿ ಅಂತೇಳಿ ಒಂದು ಹೇಳಿಕೆ ಪೇಪರ್ ಕಟ್ಟಿಂಗ್ ನೋಡಿದೆ ನಾನು ಮೊನ್ನೆ. ಪೇಪರ್ ತಡಬೇಕಾದ್ರೆ ಮೈಸೂರು ಕಡೆಯಿಂದ ನಡೀತಾ ಇದೆಯಲ್ವಾ ನೈಸ್ ರಸ್ತೆ. ಸದ್ಯ ಇಲ್ಲಿ ಭೂಮಿ ಇನ್ನೂ ಕೈ ಹಾಕಿಲ್ಲ, ಅದು ಈಗಿನ ಮುಖ್ಯಮಂತ್ರಿಗಳಿಗೆ ಕೊಟ್ಟವ್ರೆ, ಕೈ ಹಾಕಳಿ ಅವನ್ನೆಲ್ಲ ಅಂತ. ನೆಕ್ಸ್ಟ್ ಕಾರ್ಯಕರ್ತರು ಹಳ್ಳಿ ಜನ ಕರೆದವ್ರೆ, ಹೋಗಿ ಬರ್ತೀನಿ. ಅದು 2ನೇ ತಾರೀಕು ಒಂದು ಕಾರ್ಯಕ್ರಮ ನಿಗದಿ ಮಾಡಿದ್ರು. ನಾನು ಮತ್ತೆ ನಮ್ಮ ಚುಂಚನಗಿರಿ ಕ್ಷೇತ್ರದ ಸ್ವಾಮೀಜಿಯವರು ಹೋಗಬೇಕಾಗಿತ್ತು. ಆದರೆ ಅಮೇರಿಕಾಗೆ ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿನಲ್ಲಿ ಸ್ವಾಮೀಜಿಯವರು ಅಮೇರಿಕಾದಲ್ಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪ್ರೋಗ್ರಾಮ್ ಫಿಕ್ಸ್ ಮಾಡಿಬಿಟ್ಟಿದ್ರು. ಅದಕ್ಕೆ ನಾನು ಇರದೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರೀಪೋರ್ ಮಾಡ್ಕೊಂಡು ಇವತ್ತು ಯಾಕೋ ಮೈಸೂರು ಯಾರು ನನ್ನನ್ನು ಅಲ್ಲಿಯ ರೈತರು ಕರೆದಿದ್ದಾರೆ. ಮಲ್ಟಿ ಕ್ಯಾತ್ನಲ್ಲಿ ರೈತರು ಬರಬೇಕು ಅಂತ ಹೇಳಿದ್ದಾರೆ. ಆ ರೈತರ ಆಹ್ವಾನದ ಮೇರೆ ಹೋಗ್ತಾ ಇದ್ದೇನೆ. ಅಲ್ಲಿ ಯಾರು ಬರ್ತಾರೆ ಯಾರು ಬಿಡ್ತಾರೆ ನನಗೇನು ಸಂಬಂಧ ಇದೆ? ಯಾರಿಗೆ? ಚಾಮುಂಡೇಶ್ವರಿ ಕ್ಷೇತ್ರದ ಮೇಲೆ 2006ನೇ ಇಸ್ವಿಯಿಂದಲೂ ನನ್ನ ಪ್ರೀತಿ ಇದೆ. 2006ನೇ ಇಸ್ವಿಯಿಂದಲೂ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನನ್ನನ್ನು ಬೆಳೆಸಿದಂಥ ರಾಮನಗರ ಜಿಲ್ಲೆ, ಮಂಡ್ಯ ಜಿಲ್ಲೆ ಜನ ಜೊತೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೆ ಅದಷ್ಟೇ ಅಲ್ಲ, ಇಡೀ ರಾಜ್ಯದ ಜನತೆ ಜೊತೆ. ಅದು ಎಲ್ಲದಕ್ಕಿಂತಲೂ ಹೆಚ್ಚಿನ ಪ್ರೀತಿ ಚಾಮುಂಡೇಶ್ವರಿ ಕ್ಷೇತ್ರದ ಮೇಲೆ. ಇಲ್ಲಿ ಜನ ಇವತ್ತು ಯಾರನ್ನೇ ಕ್ಯಾಂಡಿಡೇಟ್ ಕಾರ್ಯಕರ್ತರು ಮಾಡಿದ್ರು ಅದು ಕುಮಾರಸ್ವಾಮಿನೇ ಕ್ಯಾಂಡಿಡೇಟ್. ಈಗ ನಾನು 2018 ಚುನಾವಣೆ 10 ದಿನ ಕ್ಯಾಂಪೇನ್ ಮಾಡಿದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. 10 ದಿನ ಕ್ಯಾಂಪೇನ್ ಮಾಡಿದ್ದೀನಿ. ನಾನು ಕ್ಯಾಂಡಿಡೇಟ್ ಆಗ್ಬಿಟ್ಟು ಮಾಡೋದನ್ನ? ಕ್ಯಾಂಡಿಡೇಟ್ ನಾನು ಇಲ್ಲದೆ ಇದ್ರು 10 ದಿನ ಪ್ರಚಾರ ಮಾಡಲಿಲ್ಲ. ಅಲ್ಲಿ ಬಂದು ಹಳ್ಳಿ ಮೇಲೆ ಬಂದಿದ್ದೀನಿ. ನನ್ನ ಕಾರ್ಯಕರ್ತರು, ಸಮರ್ಥರು ಕಾರ್ಯಕರ್ತರು ಇದ್ದಾರೆ ಅಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ನಾನೇ ಬಂದು ನಿಲ್ಬೇಕಾಗಿಲ್ಲ. ಸಮರ್ಥರಿದ್ದಾರೆ, ಕ್ಯಾಂಡಿಡೇಟ್ ಮಾಡೋಣಂತೆ.